ಏನು ವಿಶೇಷ? ಮಂತ್ರಿಗಳು CM ಇದರಲ್ಲಿ ಏನು ವಿಶೇಷ ಏನಿಲ್ಲ. ನಮ್ಮ ಜಿಲ್ಲೆಯ ಸಮಸ್ಯೆ, ನಮ್ಮ ಡಿಪಾರ್ಟ್ಮೆಂಟ್ ಸಮಸ್ಯೆ. ನಮಗೆ ಭೇಟಿಗಿಲ್ಲ, ಅವ್ರಿಗೇನು CM ಭೇಟಿಯಾಗಿಲ್ಲ, ನನಗೆ ಯಾರು ಭೇಟಿಯಾಗಿಲ್ಲ. ಅದೇ ರಾಜಕೀಕರಣ ಮಾಡೇ ಮಾಡ್ತಾರೆ, ಹೊಸದಲ್ಲ ಅವ್ರಿಗೆ. ಯಾಕಂದ್ರೆ ಇಶ್ಯೂ ಯಾವುದೂ ಇಲ್ಲ. ನಾವು ಕೂಡ ಅವ್ರ ವಾದ ಅಷ್ಟೇ. ನೀವು ಕೋರ್ಟ್ನಲ್ಲಿ ಸರ್ಕಾರ ಪರವಾಗಿ ಯಾರು ವಾದ ಅಪೇರ್ ಆಗಿಲ್ಲ ಅಂತ. ಸೊ ಸ್ಪೆಷಲ್ ಆಗಿ ರವಿ ವರ್ಮಕುಮಾರ್ ಅವರನ್ನು ನೇಮಿಸಲಿಕ್ಕೆ CM ಅವರು ಹೇಳಿದ್ದಾರೆ. ಸೊ ಅಷ್ಟೇ. ಅದು ಡಿಸಿಷನ್ ಬಿಡೋದು ಕೋರ್ಟಿಗೆ ಬಿಟ್ಟಿದ್ದು. ಅದರಲ್ಲಿ ಏನು ನಮ್ಮ ಪಾತ್ರ ಏನಿಲ್ಲ, ಅಷ್ಟೇ ನಮ್ಮದು. ಈಗ ವಾದ ಮಾಡಬೇಕು ಒಳ್ಳೆ ರೀತಿಯಿಂದ, ನಮ್ಮ ಪರವಾಗಿ ಅನುಕೂಲ ಆಗೋ ರೀತಿಯಲ್ಲಿ ವಾದ ಮಾಡಬೇಕು ಅಷ್ಟೇ. ಈಗ ಮುಂದಿರೋದು ಅದು ಮಾಡಿದ್ವಿ, ನಿನ್ನೆ ಕೂಡ ಮಾಡಿದ್ವಿ CM ಅವ್ರ ನೇತೃತ್ವದಲ್ಲಿ. ಈಗ ಇವರು ನಿಮ್ಮ ಬ್ರದರ್ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಸತೀಶ್ ಜಾರಕಿಹೊಳಿಗೆ PCC ತಪ್ಪಿದ್ದೆ ಒಳ್ಳೇದಾಯ್ತು, 3 ತಿಂಗಳಿಗೆ ಸರ್ಕಾರ ಬಿದ್ದೋಗುತ್ತೆ. ಇಲ್ಲ, ಕೊಟ್ಟರು ಕೆಲಸ ಮಾಡ್ತೀವಿ, ಕೊಡದಿದ್ರೆ ಹೇಳಿಲ್ಲ. ಅದೇನು ಅಧ್ಯಕ್ಷ ಕೊಡಬೇಕಂತೇನಿಲ್ಲ. ಹಿಂದೆ ನಮ್ಮ ಜವಾಬ್ದಾರಿ ಕೊಟ್ಟದ್ದೆಲ್ಲ ನಿಭಾಯಿಸಿದ್ವಿ. ಅಧ್ಯಕ್ಷ ಯಾವಾಗೂ ಇಲ್ಲ, ಈಗೂ ನಿಭಾಯಿಸ್ತೀವಿ. ಈಗೂ ಅಧ್ಯಕ್ಷ ಇಲ್ಲ. ಅದಕ್ಕೆ ಏನು ಸಂಬಂಧ ಇಲ್ಲ. ಪಕ್ಷದ ಪರ ಕೆಲಸ ಹಿಂದಿನೂ ಮಾಡಿದ್ವಿ, ಇವತ್ತು ಮಾಡ್ತೀವಿ, ನಾಳೆ ಕೂಡ ಮಾಡ್ತೀವಿ. ಅದಕ್ಕೇನು ಅಧ್ಯಕ್ಷ ಪದನ ಬೇಕಂತ ಇಲ್ಲ, ಕೆಲಸ ಮಾಡ್ತೀವಿ. ಈಗ BJP ಅವರು Day 1 ಹೇಳ್ತಿದ್ದಾರೆ, Day 1 ಹೇಳ್ತಿದ್ರು. ಹೊಸದು ಎಲ್ಲಿದ್ರೆ ಅದ್ರಾಗು ಅದು ಸಿದ್ದರಾಮಯ್ಯ ಪಾಠ ಮುಗಿತು. ಇದಕ್ಕೆ ಹೊಸದನ್ನೇ ಸೇಮ್ ಅದೇ ಏನಂತಾರೆ, ಅದು ಹೊಸದನ್ನ ಅದು ಮಾಡ್ತಾರೆ. ಇನ್ನು ಇವರಿಗೆ ಈ CM ಅವ್ರಿಗೆ 3 ತಿಂಗಳು ಅಂತ ಹಂಗೆ ಅದು ಪ್ರಚಾರದಲ್ಲಿ ಇಡ್ತಾರೆ ಅಷ್ಟೇ. 3 ತಿಂಗಳಿಗೆ ಯಾಕೆ ಬೀಳ್ತಿದ್ರೆ? ವೆಸ್ಟ್ ಬೆಂಗಾಲ್ ತರ ಸರ್ಪ್ರೈಸ್ ಆಗಿ ಇಲ್ಲ, ವೆಸ್ಟ್ ಬೆಂಗಾಲ್ ಬೇರೆ, ಕರ್ನಾಟಕ ಬೇರೆ. ಕರ್ನಾಟಕವು ವೆಸ್ಟ್ ಬೆಂಗಾಲು ಮಹಾರಾಷ್ಟ್ರಕ್ಕೂ ಹೋಲಿಸ್ಲಿಕ್ಕೆ ಆಗೋಲ್ಲ. ಎಲ್ಲ ಗಟ್ಟಿಯಾಗಿದ್ದಾರೆ, ಇಲ್ಲಿ ಇದ್ದೇ ಇರ್ತಾರೆ, ಪ್ರಶ್ನೆ ಇಲ್ಲ. ಇದೇ ಹೇಳಿದ್ರೆ ಇದೇ ಹೇಳೋದು, ನಮ್ಮ ಜಿಲ್ಲೆದು, ನಮ್ಮ ಡಿಪಾರ್ಟ್ಮೆಂಟ್ದು. ಅದು ರಾಜಕೀಯ ಸಂಘಟನೆ. ಅದು ಸುರೇಶ್ ಅವ್ರ ಜೊತೆ ರಾಜಕೀಯ ಸಂಘಟನೆ ಬಗ್ಗೆ, ಮುಂದಿನ ಹೇಗಿರಬೇಕು ನಮ್ಮ ಪಕ್ಷ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು.